ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಅಹಿಂದ ರಾಮಯ್ಯ, ಅಲ್ಪಸಂಖ್ಯಾತರ, ಹಿಂದುಳಿದವರ, ದೀನ ದಲಿತರ ಧೀಮಂತ ನಾಯಕ ಸಿದ್ದರಾಮಯ್ಯ, ಕುರುಬರ ಬೀರಯ್ಯ ಮಾತ್ರ ಆಗ್ಬಿಟ್ರ? ಹಾಗಾದ್ರೆ ಸಮಸ್ತ ಹಿಂದುಳಿದ ಸಮಾಜವನ್ನ, ಸಮುದಾಯಗಳನ್ನ, ದೀನ ದಲಿತರನ್ನ ಉದ್ಧಾರ ಮಾಡ್ತೀನಿ ಅಂತ ಬಂದಂತಹ ಅಹಿಂದ ಅನ್ನುವಂಥ ಒಂದು ಚಳುವಳಿ ಸಿದ್ದರಾಮಯ್ಯನವರ ಸ್ವಾರ್ಥಕ್ಕೆ ಬಲಿಯಾಗೋಯ್ತಾ? ಹಾಗಾದ್ರೆ ಅಹಿಂದ ರಾಮಯ್ಯ ಕೇವಲ ಕುರುಬರ ಬೀರಯ್ಯ ಆಗಿದ್ದು ಯಾಕೆ ಮತ್ತು ಹೇಗೆ? ಇದು ಸಿದ್ದರಾಮಯ್ಯನವರ ಸ್ವಯಂಕೃತ ಅಪರಾಧನೋ ಅಥವಾ ರಾಜಕೀಯ ಚಾಣಾಕ್ಷತೆಯ ಒಂದು ಅತಿ ಕೆಟ್ಟ ದಾರಿಯ? ಹಾಗಾದರೆ ಸಿದ್ದರಾಮಯ್ಯನವ್ರದ್ದು ಇದು ಇವತ್ತಿನ ವಿಶೇಷ. ಟಗರು ಕುರಿಯಾಗಿದ್ದು ಹೇಗೆ? ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಹಿಂದ ರಾಮಯ್ಯ, ಟಗರು ರಾಮಯ್ಯ, ಸಿದ್ದರಾಮಯ್ಯ, ಭಾಗ್ಯಗಳನ್ನು ಕೊಟ್ಟಂಥ ಧೀಮಂತ ರಾಮಯ್ಯ ಈಗ ಕುರುಬರ ಬೀರಯ್ಯ ಮಾತ್ರ ಆಗಿ ಹೋದ್ರ? ಅಹಿಂದ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕೈ ಬಿಟ್ಟು ಹೋಯ್ತಾ? ಜನತಾದಳದಲ್ಲಿ ಅಹಿಂದ ಸಮುದಾಯಗಳ ಏಕಮಾದ್ವಿತೀಯ ನಾಯಕ ಅನ್ನೋ ಥರ ಹೆಸರನ್ನು ಮಾಡಿಕೊಂಡು ಆ ಅಹಿಂದ ವೋಟ್ ಬ್ಯಾಂಕ್ ಎನ್ನುವ ಒಂದು ಪರ್ಸನ್ನು ತಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ಕಾಂಗ್ರೆಸ್ಸಿಗೆ ಬಂದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ 20 ವರ್ಷಗಳು ಇದ್ದರೂ ಕೂಡ ಅದರಲ್ಲಿ 8 ವರ್ಷಗಳು ಮುಖ್ಯಮಂತ್ರಿಯಾಗಿ, 9 ವರ್ಷ ವಿರೋಧ ಪಕ್ಷದ ನಾಯಕರಾಗಿ, ಅದಾದಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಅನುಭವಿಸಿದರು. ಸಿದ್ದರಾಮಯ್ಯ ಒಂದು ರೀತಿ ಅದೃಷ್ಟ ರಾಮಯ್ಯ ಅಂತ. ಸಿದ್ದರಾಮಯ್ಯ ಅದೃಷ್ಟವನ್ನು ಕೈಯಲ್ಲಿ ಹಿಡಿದುಕೊಂಡೇ ಕಾಂಗ್ರೆಸ್ಗೆ ಸೇರಿದರು. ಕಾಂಗ್ರೆಸ್ಗೆ ಬಂದ ಮೇಲೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಅನುಭವಿಸಿದರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಧೀಮಂತ ನಾಯಕ ಸಿದ್ದರಾಮಯ್ಯ ಸಂಘಟನಾ ಚತುರ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿದರು. ಅಧಿಕಾರ ಹಸ್ತಾಂತರವಾದ ನಂತರ ನಡೆದಂಥ ರಾಜಕೀಯ ವಿಪ್ಲವಗಳು, ರಾಜಕೀಯ ಬೆಳವಣಿಗೆಗಳು ಸಿದ್ದರಾಮಯ್ಯನವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇವೆ. ಎಸ್, 2023ರಲ್ಲಿ 135 ಸ್ಥಾನಗಳನ್ನು ಗೆದ್ದುಕೊಂಡು ಬಂದಂತಹ ಕಾಂಗ್ರೆಸ್, ಅದಕ್ಕೆ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಕೊಡುಗೆ ಎಷ್ಟಿತ್ತೋ ಅಷ್ಟೇ ಕೊಡುಗೆಯೂ ಕೂಡ DK ಶಿವಕುಮಾರ್ ಅವ್ರದ್ದು ಆಗಿತ್ತು. KPCC ಅಧ್ಯಕ್ಷರಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ 10 ಹಲವು ತಂತ್ರಗಳನ್ನು ರೂಪಿಸಿ ರಾಜಕೀಯ ಚಾಣಾಕ್ಷ ಅಂತ ಹೆಸರಾಗಿದ್ದಂತಹ DK ಶಿವಕುಮಾರ್, ಹಾಗೆಯೇ ಅಹಿಂದ ನಾಯಕ ಸಿದ್ದರಾಮಯ್ಯ ಇಬ್ಬರು ಒಟ್ಟುಗೂಡಿ ಜೋಡೆತ್ತಿನಂತೆ ಇಡೀ ರಾಜ್ಯದ ತುಂಬ ಓಡಾಡಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರು. ಪರಿಣಾಮ ಕಾಂಗ್ರೆಸ್ ಪ್ರಚಂಡ 135 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಕಾರಣವಾಯಿತು. ಹಲವು ರಾಜಕೀಯ ನಡೆಗಳು ಕೂಡ ಕಾರಣವಾಗಿತ್ತು. ಈ ಇಬ್ಬರೇ ನಾಯಕರಲ್ಲದೆ ಅಲ್ಪಸಂಖ್ಯಾತರ ನಾಯಕರು ಕೂಡ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತರು. ತನ್ವೀರ್ ಸೇಠ್, ಜಮೀರ್ ಅಹಮದ್ ಖಾನ್, ಖಮರುಲ್ ಇಸ್ಲಾಂ, ರಿಜ್ವಾನ್ ಅರ್ಷದ್, ಈ ಎಲ್ಲ ಅಲ್ಪಸಂಖ್ಯಾತ ನಾಯಕರು. ಜೊತೆಗೆ ದಲಿತ ನಾಯಕರು ಕೂಡ KH ಮುನಿಯಪ್ಪ, HC ಮಾದೇವಪ್ಪ, ಮಳವಳ್ಳಿ ನರೇಂದ್ರ ಸ್ವಾಮಿ, ಈ ರೀತಿಯಾಗಿ. ಅದಲ್ಲದೆ ಇನ್ನು ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ರಘುಮೂರ್ತಿ ಆಗಿರ್ಬೋದು, ಇವರೆಲ್ಲರೂ ಸೇರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಬಲ ತುಂಬಿದ್ರು. ಪರಿಣಾಮ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆದ್ದು ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿತು. ಆದರೆ 2.5 ವರ್ಷಗಳ ನಂತರ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಪ್ರಾರಂಭವಾದ ಮೇಲೆ ರಾಹುಲ್ ಗಾಂಧಿ ಹೇಳಿದರೆ ಅಧಿಕಾರವನ್ನು ಬಿಟ್ಟು ಕೊಡ್ತೀನಿ ಅಂತ ಯಾವಾಗ ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಶುರು ಮಾಡಿದರು, ಆಗ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ಶುರುವಾಯಿತು. ಅದು ಯಾವ ರೀತಿ ಸಂಚಲನ ಅಂದರೆ, ರಾಹುಲ್ ಗಾಂಧಿಯವರು ಹೇಳ್ತಾರೋ ಇಲ್ಲವೋ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದವು. ರಾಹುಲ್ ಗಾಂಧಿಯವರು ಕೂಡ DK ಶಿವಕುಮಾರ್ 4-5 ಬಾರಿ ದೆಹಲಿ ಯಾತ್ರೆ ಕೈಗೊಂಡರು ಕೂಡ DK ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. DK ಶಿವಕುಮಾರ್ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ದೆಹಲಿಯಿಂದ ಬೆಂಗಳೂರಿಗೆ ಬಂದರು. ಹಾಗಾಗಿ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡೋದು ಕಷ್ಟ. 2023ರಿಂದ 28ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಹಾಗಾಗಿ ರಾಹುಲ್ ಗಾಂಧಿಯವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದು ಬೇಡ ಅನ್ನುವಂಥ ಮಾತುಗಳು, ಅನ್ನುವಂಥ ಚರ್ಚೆಗಳು ಪ್ರಾರಂಭವಾದ ಬೆನ್ನಲ್ಲೇ
ಒಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ, ಒಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ. ಅದೇನೆಂದರೆ, ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸ್ತಾರೆ. ಈ ಮುಖ್ಯಮಂತ್ರಿ ಬದಲಾವಣೆಯ ನಂತರ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದ ನಂತರ ಸಿದ್ದರಾಮಯ್ಯನವರು ಕೊತ ಕುದಿತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಬೆಂಕಿ ಒಳಗೊಳಗೆ ಜ್ವಾಲಾಗ್ನಿಯಾಗಿ ಉರಿತಾ ಇದೆ, ಪ್ರಜ್ವಲಿಸ್ತಾ ಇದೆ. ಈ ಬೆಂಕಿ ಏನಾದರೂ ಹೊರಗೆ ಬಂದರೆ ಯಾವ ರೀತಿ ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಇದೆಲ್ಲದರ ಮಧ್ಯೆ ಅಹಿಂದ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಅಹಿಂದ ನಾಯಕರು ತೊಡೆ ತಟ್ಟಿದ್ದಾರೆ, ಅಕ್ಷರಶಃ ಯುದ್ಧಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯ ಅಂದರೆ ತಮ್ಮ ಪಾಲಿನ ದೇವರು ಅಂತ ಇದ್ದಂಥ ಅಹಿಂದ ನಾಯಕರೇ ಈಗ ಸಿದ್ದರಾಮಯ್ಯನವರ ರಾಜಕೀಯವೇ ತಮಗೆ ವಿಲನ್ ಆಯಿತು ಅನ್ನುವಂತಹ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬೆಂಬಲದಿಂದಲೇ, ಸಿದ್ದರಾಮಯ್ಯನವರು ABPJD ಅಂದರೆ ಜನತಾದಳದಿಂದ ಹೊರಗೆ ಬಂದ ಮೇಲೆ ಕಟ್ಟಿದಂಥ ಪಕ್ಷದಿಂದ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಂಥ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥ ಚರ್ಚೆಗಳು ಪ್ರಾರಂಭವಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಸತೀಶ್ ಜಾರಕಿಹೊಳಿ ಅದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಆ ರೀತಿ ಏನಿಲ್ಲ, ನಮ್ಮಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು ಬಹಿರಂಗವಾಗಿ ಒಪ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ. ಅಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಹಾಳಾಗಿತ್ತು. ವೀಕ್ಷಕರೇ, ನೆನಪಿರಲಿ ನಿಮಗೆ, ಯತೀಂದ್ರ ಸಿದ್ದರಾಮಯ್ಯ ಒಂದು ಕಾರ್ಯಕ್ರಮಕ್ಕೆ ಬೆಳಗಾವಿಗೆ ಭೇಟಿ ಕೊಟ್ಟಾಗ ಅಹಿಂದ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಇದೇ ಸತೀಶ್ ಜಾರಕಿಹೊಳಿ ಅಂತ ಹೇಳಿಬಿಟ್ಟು ಸಂಚಲನವನ್ನು ಉಂಟು ಮಾಡಿದರು ಯತೀಂದ್ರ ಸಿದ್ದರಾಮಯ್ಯ. ಅದಾದ ಮೇಲೆ ಆಗಿದ್ದೇನು, ಸಿದ್ದರಾಮಯ್ಯನವರ ಹೆಸರಿನಲ್ಲೇ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಂಥ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥ ಚರ್ಚೆಗಳು ಕೂಡ ಪ್ರಾರಂಭವಾಗಿತ್ತು. ಅಲ್ಲಿಂದ ಶುರುವಾಯಿತು ಸಿದ್ದರಾಮಯ್ಯನವರ ಅಹಿಂದ ಕೋಟೆಯ ಕುಸಿತ. 10 ಹಲವು ಅಹಿಂದ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ಟೊಂಕ ಕಟ್ಟಿ ನಿಂತರು, ಯುದ್ಧ ಸಾರಿದ್ರು ಅಕ್ಷರಶಃ. ನಿಮಗೆ ಮತ್ತೊಂದು ನೆನಪಿರ್ಬೋದು, ಅಲ್ಪಸಂಖ್ಯಾತ ನಾಯಕರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅಂತ ಲಾಬಿ ಮಾಡ್ತಾ ಇರುವಾಗಲೇ ಸಿದ್ದರಾಮಯ್ಯನವರು ಒಂದು ಬಾಂಬನ್ನು ಸಿಡಿಸಿಬಿಟ್ಟಿದ್ರು. ಜಮೀರ್ ಅಹಮದ್ ಖಾನ್ ನನ್ನ ಮಾತನ್ನು ಕೇಳಿಲ್ಲ, ನನಗೂ ಅನ್ಯಾಯ ಮಾಡಿದ್ದಾನೆ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದರು. ಜಮೀರ್ ಅಹಮದ್ ಖಾನ್ ಕೊತ ಕುದಿತಾ ಹೋದರು. ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಅವಕಾಶ ಇಲ್ಲ ಅನ್ನುವಂತಹ ವರದಿಗಳು ಮಾಧ್ಯಮಗಳಲ್ಲಿ ಬಂದಿದ್ವು. ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಸಂಪುಟಕ್ಕೆ ಬೇಡ ಅಂತ ಹಠ ತೊಟ್ಟು ಕೂತಿದ್ರಂತೆ ಸಿದ್ದರಾಮಯ್ಯನವರು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಗೆ ಹಸ್ತಲಾಘವ ಮಾಡಲಿಲ್ಲ. ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿರುವಂತಹ ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಆಗಿ ಏನವರು ಪ್ರಮಾಣವಚನ ಸ್ವೀಕರಿಸಿದ್ರಲ್ಲ, ಅವತ್ತೂ ಕೂಡ ಸಿದ್ದರಾಮಯ್ಯನವರು ವೇದಿಕೆಯ ಮೇಲಿದ್ದರೂ ಕೂಡ ಅವರು ಹಸ್ತಲಾಘವ ಮಾಡಲಿಲ್ಲ, ಸಿದ್ದರಾಮಯ್ಯನವ್ರ ಕಡೆ ತಿರುಗಿಯೂ ನೋಡಲಿಲ್ಲ. ಇದು 10 ಹಲವು ಸತೀಶ್ ಜಾರಕಿಹೊಳಿ ಅವ್ರದ್ದೇ ತಪ್ಪು ಅನ್ನೋ ಥರ ಪ್ರೊಜೆಕ್ಟ್ ಆಯಿತು. ಯಾಕಂದರೆ ಬೆಳಗಾವಿಯಲ್ಲಿ ಹೇಳಿ ಕೇಳಿ ಕುರುಬ ಸಮುದಾಯದ ಮತಗಳು ತುಂಬ ಇದ್ದಾವೆ. ಕುರುಬರಲ್ಲಿ ಕೈ ಕೊಟ್ಟರೆ ಯಾರೂ ಗೆಲ್ಲಕ್ಕಾಗಲ್ಲ ಅಂಥ ವಾತಾವರಣದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರದ್ದಿದೆ. ಜಾರಕಿಹೊಳಿ ಬ್ರದರ್ಸ್ 3 ಜನ MLAಗಳೀಗ, ಅವರ 5 ಜನ ಒಟ್ಟು ಬ್ರದರ್ಸಲ್ಲಿ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಭೀಮ್ಶಿ ಜಾರಕಿಹೊಳಿ, 5 ಜನ ಸಹೋದರರಲ್ಲಿ 3 ಜನ MLAಗಳಿದ್ದಾರೆ. ಯಮಕನ ಮರಡಿಯಿಂದ ಸತೀಶ್ ಜಾರಕಿಹೊಳಿ MLA ಇದ್ದಾರೆ, ಗೋಕಾಕ್ದಿಂದ ರಮೇಶ್ ಇದ್ದಾರೆ, ಹಾಗೆ ಅರ್ಬಾವಿ ಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಈ 3 ಜನ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆ್ಯಂಡ್ ಬ್ರದರ್ಸ್ ಬೆಳಗಾವಿಯಲ್ಲಿ ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯನವರ ಆಶೀರ್ವಾದ ಬೇಕೇ ಬೇಕು. ಕುರುಬರ ಮತಗಳು ಬೀಳಿಲ್ಲ ಅಂದರೆ ಅಲ್ಲಿ ಯಾರಾದರೂ ಕೂಡ ಗೆಲ್ಲೋದು ಕಷ್ಟ ಸಾಧ್ಯ ಅನ್ನುವಂಥ ವಾತಾವರಣ ಇದ್ದಾಗಲೇ ಕೂಡ ಸಿದ್ದರಾಮಯ್ಯನವರ ನೆರಳಿನಲ್ಲೇ ಬೆಳೆದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡಂಥ ಸತೀಶ್ ಜಾರಕಿಹೊಳಿಯವರೇ ಸಿದ್ದರಾಮಯ್ಯನವರಿಗೆ ತಿರುಗಿ ಬಿದ್ದಿದ್ರು. ಅಲ್ಲಿಂದ ಈ ಸಿದ್ದರಾಮಯ್ಯನವರ ಅಹಿಂದ ಕೋಟೆಯ ಕುಸಿತದ ಒಂದು ಪ್ರಾರಂಭ ಆಗಿತ್ತು. ನಾಂದಿ ಹಾಡಲಾಗಿತ್ತು ಅಲ್ಲಿಂದ. ಅದಾದಮೇಲೆ ಜಮೀರ್ ಅಹಮದ್ ಖಾನ್, ಅದಾದಮೇಲೆ HC ಮಹದೇವಪ್ಪನವ್ರಿಗೆ ಮಂತ್ರಿ ಸ್ಥಾನ ಬೇಡ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ರಂತೆ ಅನ್ನುವಂಥ ಚರ್ಚೆಗಳು ಸುರ್ಜೇವಾಲಾ ಅವರ ಕಡೆಯಿಂದ ಹೊರಗೆ ಬಿತ್ತು ಅನ್ನೋಂಥದ್ದು ಕೂಡ ವರದಿಗಳಾಗಿದ್ದವು. ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಆದರೆ
ಅಹಿಂದ ಶಕ್ತಿ ಅಂತ ಏನು ತಮ್ಮ ಶಕ್ತಿ ಅಂತ ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರು. ಅಹಿಂದ ತಮ್ಮ ಬೆನ್ನ ಇರುತ್ತೆ, ಅಹಿಂದ ತಮಗೆ ಸಪೋರ್ಟ್ ಮಾಡ್ತಾರಂತ ಏನು ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರು. ಅದು ಆಗಲೇ ಇಲ್ಲ. ಆ ಅಹಿಂದ ನಾಯಕರೇ ಸಿದ್ದರಾಮಯ್ಯನವರಿಗೆ ತಿರುಗಿ ಬಿದ್ದಿದ್ರು. ಆ ಅಹಿಂದ ನಾಯಕರು ತಿರುಗಿ ಬಿದ್ದ ಮೇಲೆ ಸಿದ್ದರಾಮಯ್ಯ ಏಕಾಂಗಿಯಾದ್ರ ಅನ್ನುವಂಥ ಪ್ರಶ್ನೆಗಳು ಶುರುವಾದ ಹೊತ್ತಿಗೆ ಈ ಅಹಿಂದ ರಾಮಯ್ಯ ಕೇವಲ ಕುರುಬರ ಬೀರಯ್ಯ ಆಗಿ ರೂಪಾಂತರಗೊಂಡಿದ್ರು. ಇದೊಂಥರ ನಿಮಗೆ ಆಪ್ತಮಿತ್ರ ಸಿನಿಮಾದ ಈ ಗಂಗಾ ನಾಗವಲ್ಲಿ ಆಗಿರುವಂಥ ಕಥೆ ಥರ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಯಾವ ರೀತಿ ಅಹಿಂದ ರಾಮಯ್ಯ ಆಗಿದ್ರು, ಅಹಿಂದದ ಶಕ್ತಿ ಅನ್ಸ್ಕೊಂಡಿದ್ರು, ಅಹಿಂದದಿಂದ ಸಿದ್ದರಾಮಯ್ಯ ಯಾವ ರೀತಿ ದೂರ ಆದರು, ಕೇವಲ ಕುರುಬರಿಗೆ ಮಾತ್ರ ನಾಯಕ ಅನ್ನೋ ಥರ ಆದ್ರ ಅನ್ನುವಂಥದ್ದು. ಯಾಕಂದರೆ ಈಗ ನಾನು ಹೇಳ್ತಾ ಇರುವಂತಹ ಮಾಹಿತಿಯನ್ನು ನಿಮ್ಗೆ ಕೇಳಿದರೆ ಹೌದು ನಿಜ ಅನಿಸುತ್ತೆ. ಸಿದ್ದರಾಮಯ್ಯನವರು ನೋಡಿ, ಅಹಿಂದ ವರ್ಗದ ನಾಯಕರಿಗೆ ಯಾರಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿ ಅವರು ಸ್ವಂತ ಬಲದಿಂದ ಮೊದಲನೇ ಬಾರಿಗೆಯೇ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ದಿನವೇ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. ಇನ್ನುಳಿದ ಯಾವುದೇ ನಾಯಕರು ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ಆಗಲೇ ಇಲ್ಲ. ಜಮೀರ್ ಅಹಮದ್ ಖಾನ್ ಆಗಲಿಲ್ಲ, HC ಮಾದೇವಪ್ಪ ಆಗಲಿಲ್ಲ, ಸಂತೋಷ್ ಲಾಡ್ ಆಗಲಿಲ್ಲ, ಮಳವಳ್ಳಿ ನರೇಂದ್ರ ಸ್ವಾಮಿ ಆಗಲಿಲ್ಲ, ಬಸವಂತಪ್ಪ ಆಗಲಿಲ್ಲ, ಯಾವೊಬ್ಬ ಮಹಿಳೆಯೂ ಕೂಡ ಆಗಲಿಲ್ಲ. ಕಾರಣ ಸಿದ್ದರಾಮಯ್ಯನವರು ಹೇಗೆ ಕುರುಬರ ಬೀರಯ್ಯ ಅಂತ ನಾನು ಹೇಳಿದ್ನಲ್ಲ, ಅವರು ಅವರ ಮಗನಿಗೆ ಮತ್ತು ಅವರ ಮಾನಸ ಪುತ್ರ ಅಂತ ಇರುವಂಥ ಬೈರತಿ ಸುರೇಶ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಿದ್ರು. ಕುರುಬರ ನಾಯಕ ಮಾತ್ರ ನಾನು ಅನ್ನೋ ಥರದನ್ನು ಅವರು ತೋರಿಸ್ಕೊಂಡ್ರು. ಅವರ ಪುತ್ರ ಯತೀಂದ್ರ, ಅವರ ಮಾನಸ ಪುತ್ರ ಬೈರತಿ ಸುರೇಶ್, ಅವರಿಬ್ಬರಿಗೆ ಅವರು ಮಂತ್ರಿ ಸ್ಥಾನವನ್ನು ಕೊಡಿಸಿದ್ರು. ಬಿಟ್ಟರೆ ಈಗೇನು ಹಠ ಹಿಡಿದು ಕೂತಿದ್ದಾರಲ್ಲ, ಬ್ಯಾಡಗಿ MLA ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ನೀವು ಅಂತ, ಯಾಕೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆನೆ ಯತೇಂದ್ರನಿಗೆ ಬೇಡ ಶಿವಣ್ಣನವ್ರಿಗೆ ಕೊಡಿ ಅಂತ ಹೇಳಿಲ್ಲ? ಯಾಕೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆನೆ ಬೈರತಿ ಸುರೇಶಿಗೆ ಬೇಡ, ತಮ್ಮ ಮಾನಸ ಪುತ್ರ ಸುರೇಶಿಗೆ ಬೇಡ ಶಿವಣ್ಣನವ್ರಿಗೆ ಕೊಡಿ ಅಂತ ಹೇಳಿಲ್ಲ? ಹಾಗೆಯೇ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಸ್ವಾರ್ಥ ರಾಜಕಾರಣಕ್ಕೆ ಬಲಿಯಾದ್ರ. ಅಹಿಂದ ಶಕ್ತಿಗಳು, ಅಹಿಂದ ವರ್ಗಗಳು, ಅಹಿಂದ ಸಮುದಾಯಗಳು ಹೇಗೆ ಸಿದ್ದರಾಮಯ್ಯನವ್ರನ್ನ ತಮ್ಮ ಪಾಲಿನ ದೇವರು ಅಂತ ಹೇಳಿ ಬೆಳೆಸ್ಕೊಂಡು ಬಂದಿದ್ರು, ಹೇಗೆ ತಮ್ಮ ಐಕಾನ್, ತಮ್ಮ ರಾಯಭಾರಿ ಅನ್ನೋ ಥರ ಬೆಳೆಸ್ಕೊಂಡು ಬಂದಿದ್ರು, ಅದೇ ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯ ಮಾಡಿರುವ ದ್ರೋಹ ಅದೆಂಥದ್ದು ನೀವೇ ಲೆಕ್ಕ ಹಾಕಿ. ಹಾಗಾಗಿ ಈ ಸಿದ್ದರಾಮಯ್ಯನವರು ತೀರಾ ಇತ್ತೀಚೆಗೆ ನಡೆದಿರುವಂಥ ಒಂದು ಘಟನೆಯನ್ನು ಹೇಳ್ತೀನಿ ವೀಕ್ಷಕರೇ. ಮೊನ್ನೆ ಸಂಪುಟ ಪುನಾರಚನೆ ಅಂದರೆ 2ನೇ ಭಾಗದ ವಿಸ್ತರಣೆ ಸಂದರ್ಭದಲ್ಲಿ ಮಹಿಳೆಯರು ಇರಲಿಲ್ಲ, ಪ್ರಮಾಣವಚನ ಸ್ವೀಕರಿಸಲಿಲ್ಲ ಮಹಿಳೆಯರು. ಆದರೆ ಮಹಿಳೆಯ ಹೆಸರಿತ್ತು ಪಟ್ಟಿಯಲ್ಲಿ, ಗಾಯತ್ರಿ ಅವರ ಹೆಸರಿತ್ತು. ಅವರು ಕೂಡ ಕುರುಬಗೌಡರ ಫ್ಯಾಮಿಲಿಯವರೇ, ಗಾಯತ್ರಿ ಅವರ ಹೆಸರಿತ್ತು. ಆದರೆ ಸಿದ್ದರಾಮಯ್ಯ ಗಾಯತ್ರಿ ಪ್ರಮಾಣವಚನ ಸ್ವೀಕರಿಸೋದು ಬೇಡ ಅಂತ ಹೇಳಿ ಅಲ್ಲಿ ಹಠ ತೊಟ್ಟು ಕೂತಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವರೇನಾದರೂ ಪ್ರಮಾಣವಚನ ಸ್ವೀಕರಿಸಿದರೆ ಯತೀಂದ್ರನ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಹಾಕಿದ್ರಂತೆ. ಶಿವಣ್ಣನವರಿಗೆ ಕೊಡಬೇಕು ಅಂತೇಳಿ ಹಠ ಹಿಡಿದಿದ್ರಂತೆ. ಹಾಗಾದರೆ ಶಿವಣ್ಣನವರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದಿದ್ರೆ, ಶಿವಣ್ಣನವರನ್ನು ಮಂತ್ರಿ ಮಾಡಲೇಬೇಕು ಅಂತ ಅಷ್ಟೊಂದು ದೃಢ ಸಂಕಲ್ಪ ಸಿದ್ದರಾಮಯ್ಯನವ್ರಿಗೆ ಇದ್ದಿದ್ರೆ, ಯಾಕೆ ಮೊದಲನೇ ಬಾರಿಗೆನೆ ಯತೀಂದ್ರಿಗೆ ಬೇಡ ಶಿವಣ್ಣನವ್ರಿಗೆ ಕೊಡಿ ಅಂತ ಹೇಳಿಲ್ಲ? ಯಾಕೆ ಮೊದಲನೇ ಬಾರಿಗೆನೆ ಬೈರತಿ ಸುರೇಶಿಗೆ ಬೇಡ ಶಿವಣ್ಣನವ್ರಿಗೆ ಕೊಡಿ ಅಂತ ಹೇಳಿಲ್ಲ? ತಮ್ಮನ್ನು ಬೆಳೆಸಿರುವಂತಹ ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯನವರು ಯಾವ ರೀತಿ ನೋಡಿಕೊಂಡ್ರು? ಆಮೇಲೆ ಅಧಿಕಾರ ಹಸ್ತಾಂತರ ಆದ ಮೇಲೆ ಸಿದ್ದರಾಮಯ್ಯನವರು ಕೊತ ಕುದೀತಾ ಇದ್ದಾರೆ. ಯಾವ ರೀತಿ ಅಂದರೆ, ಯಾವ ಸಂದರ್ಭದಲ್ಲಾದರೂ ಕೂಡ ಸಿದ್ದರಾಮಯ್ಯ ಅನ್ನುವ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಯಾವ ಸಂದರ್ಭದಲ್ಲಾದರೂ DK ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಈಗ ಕೊತ ಕುದೀತಾ ಇದ್ದಾರೆ. ರೋಷಾಗ್ನಿಯನ್ನು ಒಳಗಡೆ ತುಂಬಿಕೊಂಡು ಓಡಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರದ ನೋವಿನಿಂದ, ಸಿಟ್ಟಿನಿಂದ ಇನ್ನೂ ಸಿದ್ದರಾಮಯ್ಯ ಹೊರಬಂದಂತೆ ಕಾಣ್ತಾ ಇಲ್ಲ. ಅಧಿವೇಶನದ ಮೊದಲನೇ ದಿನ ಸದನದಲ್ಲಿ ಕಾಣಿಸ್ಕೊಳ್ಳಿಲ್ಲ. 2ನೇ ದಿನ ಸದನಕ್ಕೆ ಬಂದರು, ಕೊನೆಯ ಸಾಲಿನಲ್ಲಿ ಕೂತರು. ನಿನ್ನೆ JDS ಮೀಟಿಂಗ್ ನಡೀತಾ ಇರುವಂಥ ಹೋಟೆಲ್ಗೆ ದಿಢೀರನ್ನೇ ಭೇಟಿ ನೀಡಿದರು ಸಿದ್ದರಾಮಯ್ಯ. ಹಾಗಾದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ? ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಅಧಿಕಾರ ಅನುಭವಿಸಿದ್ದೀರಿ ಸ್ವಾಮಿ, ನೀವು ಕಾಂಗ್ರೆಸ್ಸಿಗೆ ತೊಂದರೆ ಕೊಡಬೇಡಿ ಅಂತ ಮಾಜಿ ಮಂತ್ರಿ H. ವಿಶ್ವನಾಥ್, ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಹೇಳಿರೋದಕ್ಕೂ
ನಿನ್ನೆ JDSನ ಮೀಟಿಂಗಿಗೆ ಸಿದ್ದರಾಮಯ್ಯ ಹೋಗಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ಹಾಗಾದರೆ ಸಿದ್ದರಾಮಯ್ಯನವರು JDSನ ಮೀಟಿಂಗಿಗೆ ಹೋಗಿಲ್ಲ, JDSನ ಮೀಟಿಂಗ್ ನಡೀತಾ ಇರುವಂಥ ಹೋಟೆಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲೇನಾದರೂ ಮಾತುಕತೆ ಆಯಿತಾ? ಯಾರನ್ನಾದರೂ ಮೀಟ್ ಮಾಡಿದ್ರಾ? ಮಾಹಿತಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ, ಧೀಮಂತ ನಾಯಕ ಸಿದ್ದರಾಮಯ್ಯ ಕೇವಲ ಕುರುಬರ ನಾಯಕ ಹೇಗಾದರೂ ಅಹಿಂದ ವರ್ಗಗಳಿಗೆ, ಅಹಿಂದ ಸಮುದಾಯಗಳಿಗೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಟ್ಟರು ಸಿದ್ದರಾಮಯ್ಯನವರು, ಈಗ ಸಿದ್ದರಾಮಯ್ಯನವರ ಈ ಸ್ಥಿತಿಗೆ ಯಾರು ಕಾರಣ? ಹಾಗಾದರೆ DK ಶಿವಕುಮಾರ್ ಏನಾದರೂ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯ ಪ್ರೊಜೆಕ್ಷನ್ ಏನಾದರೂ ಮಾಡ್ತಾ ಇದ್ದಾರಾ, ಅಥವಾ ಇದು ಸಿದ್ದರಾಮಯ್ಯನವರ ಸ್ವಯಂಕೃತ ಅಪರಾಧವ? ಸಿದ್ದರಾಮಯ್ಯನವರಂಥ ಧೀಮಂತ ನಾಯಕ, ಸಿದ್ದರಾಮಯ್ಯನವರಂಥ ಸಮಾಜವಾದಿಯ ಕೊನೆಯ ಕೊಂಡಿ, ಸಿದ್ದರಾಮಯ್ಯನವರಂತಹ ಅಹಿಂದ ಪರವಾದಂತಹ ನಾಯಕತ್ವ ಇರುವಂತಹ ಹೆಮ್ಮೆಯ ನಾಯಕರು, ಅವರ ಇಳಿ ವಯಸ್ಸಿನಲ್ಲಿ, ಅವರ ರಾಜಕೀಯ ಸಂಧ್ಯಾಕಾಲದಲ್ಲಿ ಈ ರೀತಿಯ ಬೆಳವಣಿಗೆಗೆ ಒಳಗಾಗಿರೋದು ಮಾತ್ರ ದುರಂತವೇ ಸರಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.